ಅನುದಿನದ ಆಹಾರ ಜುಲೈ 29 ಬುಧವಾರ. ಜನರ ಮಧ್ಯೆ ಸಂಚರಿಸುವ ಕರ್ತನು. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನ. ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿದ್ದಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನ ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ನಮ್ಮ ಕರ್ತನು ತನ್ನ ಜನರ ಮಧ್ಯೆ ಸಂಚರಿಸುವವನಾಗಿದ್ದಾನೆ. ಆತನು ತನ್ನ ಮಕ್ಕಳ ಮನೆಗಳಿಗೂ ಮತ್ತು ಅವರು ಆರಾಧಿಸುವ ಸ್ಥಳಗಳಿಗೂ ಭೇಟಿ ನೀಡಲು ಇಳಿದು ಬರುತ್ತಾನೆ. ಆತನ ಹೆಸರಿನಲ್ಲಿ 2 ಅಥವಾ 3 ಎಲ್ಲಿ ಸೇರಿ ಬರುತ್ತಾರೋ ಅಲ್ಲಿ ಆತನ ಪ್ರಸನ್ನತೆಯು ಇಳಿದು ಬರುತ್ತದೆ. ಕರ್ತನು ತಾನೇ ಬಂದು ಅವರ ಮಧ್ಯೆ ಸಂಚರಿಸಲು ಪ್ರಾರಂಭಿಸುತ್ತಾನೆ. ಕರ್ತನಾದ ಯೇಸು ಹೀಗೆ ವಾಗ್ದಾನ ಮಾಡಿದ್ದಾನೆ: ನನ್ನ ನಾಮಸ್ಮರಣೆಯನ್ನು ಮಾಡುವ ಪ್ರತಿಯೊಂದು ಸ್ಥಳಕ್ಕೂ ನಾನು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಆಕಾಶವನ್ನ ಭೂಮಿಯನ್ನ ಸೃಷ್ಟಿಸಿದ ಸರ್ವಶಕ್ತನಾದ ದೇವರು ಮನುಷ್ಯರೊಂದಿಗೆ ವಾಸಿಸಲು ಮತ್ತು ಅವರನ್ನು ಆಶೀರ್ವದಿಸಲು ಅವರ ಮಧ್ಯೆ ಸಂಚರಿಸಲು ಅಪೇಕ್ಷಿಸುತ್ತೇನೆ ಎಂಬುದು ಎಷ್ಟು ಅದ್ಭುತವಲ್ಲವೇ? ಕರ್ತನು ಸಿಂಹಗಳ ಗವಿಯೊಳಗೂ ನಡೆದು ಬರುವನೇ, ಖಂಡಿತವಾಗಲೂ ಬರುವನು. ಆತನು ದಾನಿಯೇಲನಿಗೆ ಸಹಾಯ ಮಾಡಲು ಮತ್ತು ಸಿಂಹಗಳ ಬಾಯನ್ನ ಮುಚ್ಚಲು ಇಳಿದು ಬಂದನು. ಆತನು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರೊಂದಿಗೆ ಬಿಡುಗಡೆ ಕೊಡುವವನಾಗಿ ಉರಿಯುವ ಬೆಂಕಿಯ ಆವಿಯ ನಡುವೆ ಸಂಚರಿಸಿದನು. ಆತನು ಯೇಸು ಕ್ರಿಸ್ತನಾಗಿ ಭೂಮಿಗೆ ಬಂದಾಗ ಸೊಲೊಮೋನನ ಮಂಟಪದಲ್ಲಿ ಸಂಚರಿಸಿದನು. ಯೋಹಾನ 10:23ನೇ ವಚನ. ತನ್ನ ಪುನರುತ್ಥಾನದ ನಂತರ ನಿಲುವಂಗಿಯನ್ನು ಧರಿಸಿ ಎದೆಗೆ ಬಂಗಾರದ ಪಟ್ಟಿಯನ್ನ ಕಟ್ಟಿಕೊಂಡವನಾಗಿ ಆತನು ಬಂಗಾರದ ದೀಪಸ್ತಂಭಗಳ ಮಧ್ಯೆ ಸಂಚರಿಸುತ್ತಿರುವುದು ಕಂಡು ಬಂದಿತು. ಪ್ರಕಟಣೆ 1ನೇ ಅಧ್ಯಾಯ 13ನೇ ವಚನ. ಈ ದೀಪಸ್ತಂಭಗಳು ಸಭೆಗಳನ್ನು ಪ್ರತಿನಿಧಿಸುವಂತೆಯೇ ಕರ್ತನಿಗಾಗಿ ಬೆಳಗಲು ತಮ್ಮನ್ನು ಒಪ್ಪಿಸಿಕೊಟ್ಟವರನ್ನು ಸಂಕೇತಿಸುತ್ತದೆ. 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯೆಶಾಯ 60ನೇ ಅಧ್ಯಾಯ 1ನೇ ವಚನ. ದೀಪಸ್ತಂಭಗಳ ಮಧ್ಯೆ ಯಾರು ಸಂಚರಿಸಬಲ್ಲರು? ದೇವದರ್ಶನ ಗುಡಾರದ ಬಳಿ ಯಾಜಕರು ಮಾತ್ರ ದೀಪಸ್ತಂಭಗಳ ಮಧ್ಯೆ ಸೇವೆ ಮಾಡಬಹುದಿತ್ತು. ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದ ದಿನದಿಂದ ಆತನು ನಮ್ಮ ಮಹಾ ಪ್ರಧಾನ ಯಾಜಕನೆಂದು ಘೋಷಿಸಲ್ಪಟ್ಟಿದ್ದಾನೆ. ಇಬ್ರಿಯ 5:10ನೇ ವಚನ. ಮೃತ್ಯುಂಜಯನಾದ ಕ್ರಿಸ್ತನು ನಮ್ಮ ಪ್ರಧಾನ ಮಹಾಯಾಜಕನಾಗಿ ನಮ್ಮ ಮಧ್ಯೆ ಸಂಚರಿಸುತ್ತಾ ಆತನ ಮಹಿಮೆಗಾಗಿ ಬೆಳಗಲು ನಮಗೆ ಶಕ್ತಿ ನೀಡುತ್ತಲೇ ಇದ್ದಾನೆ. ದೀಪಸ್ತಂಭಗಳ ಮಧ್ಯೆ ಸಂಚರಿಸುವಾಗ ಯೇಸು ಏನು ಮಾಡುತ್ತಾನೆ? ಮೊದಲನೇದಾಗಿ ಆತನು ನಮ್ಮನ್ನು ಬೆಳಗಿಸುತ್ತಾನೆ. ಲೋಕದೊಳಗೆ ಬರುವ ಪ್ರತಿಯೊಬ್ಬ ಮನುಷ್ಯನನ್ನು ಬೆಳಗಿಸುವ ನಿಜವಾದ ಬೆಳಕು ಆತನೇ ಆಗಿದ್ದಾನೆ. ಆತನ ಜನರು ಪ್ರಕಾಶಮಾನವಾಗಿ ಉರಿಯುವಂತೆ ಆತನು ನಿರಂತರವಾಗಿ ಅಭಿಷೇಕದ ತೈಲವನ್ನು ಸುರಿಸುತ್ತಾನೆ. ಆತನು ಮಂದವಾಗಿ ಉರಿಯುವ ಬತ್ತಿಯನ್ನು ಬಲಪಡಿಸುತ್ತಾನೆ ಮತ್ತು ನಮ್ಮೊಳಗಿರುವ ಆತ್ಮದ ವರಗಳನ್ನು ಪುನರುಜ್ಜೀವನಗೊಳಿಸುತ್ತಾನೆ. ಅದೇ ರೀತಿಯಾಗಿ ಆತನು ಮತ್ತೊಂದು ಕಾರ್ಯವನ್ನು ಸಹ ಮಾಡುತ್ತಾನೆ. ಆತನು ಉಪಯೋಗವಿಲ್ಲದ ಬತ್ತಿಯನ್ನು
ಕತ್ತರಿಸಿ ತೆಗೆಯುತ್ತಾನೆ. ನಮ್ಮ ಜೀವನದಲ್ಲಿ ಸ್ವಾರ್ಥ, ಹೆಮ್ಮೆ, ಅಹಂಕಾರ ಅಥವಾ ಸ್ವಯಂ ಹೆಚ್ಚಿಸಿಕೊಳ್ಳುವುದು ಕಂಡು ಬಂದಾಗ ನಮ್ಮ ಬೆಳಕು ಹೆಚ್ಚು ಸ್ಪಷ್ಟವಾಗಿ ಬೆಳಗುವಂತೆ ಆತನು ಪ್ರೀತಿಯಿಂದ ಅವುಗಳನ್ನು ತಿದ್ದಿ ಸರಿಪಡಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಕತ್ತಲೆಯಲ್ಲಿರುವ ಈ ಲೋಕಕ್ಕೆ ಕರ್ತನ ಬೆಳಕನ್ನು ತರಲು ನಾವು ಕರೆಯಲ್ಪಟ್ಟಿದ್ದೇವೆ. ಆತನು ನಮ್ಮ ಮಧ್ಯೆ ಸಂಚರಿಸಲು, ನಮ್ಮನ್ನು ಪರಿಶುದ್ಧಗೊಳಿಸಲು ಮತ್ತು ತನ್ನ ಮಹಿಮೆಗಾಗಿ ನಮ್ಮನ್ನು ಬೆಳಗಿಸಲು ನಾವು ಆತನಿಗೆ ಒಪ್ಪಿಸಿಕೊಡೋಣ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. 1 ಯೋಹನ 1ನೇ ಅಧ್ಯಾಯ 5ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆಗಳ ಪುಸ್ತಕ 49-50 ಅಧ್ಯಾಯಗಳು. ಸಂಜೆ ರೋಮಪುರದವರಿಗೆ 1ನೇ ಅಧ್ಯಾಯ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.